ಇಡ್ಲಿ ಸಾಂಬಾರ್ ಚಟ್ನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಸೂಪರಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನೆಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಬಸವ ಜಯಂತಿ ದಿನ ನಾವು ಎಲ್ಲಿಗೆ ಹೋಗಿದ್ವಪ್ಪ ಅಂದರೆ ನಾವು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಮಗಳು ಹಾಗೆ ನಮ್ಮ ಹಸ್ಬೆಂಡ್, ನನ್ನ ಮಗ ಎಲ್ಲ ಹೋಗ್ತಾ ಇದ್ದೀವಿ. ನಮ್ಮ ಡ್ಯಾಡಿ ಬಂದಿತ್ತು ಅಂತ ಹೇಳಿ ನನ್ನ ಮಗ ನಮ್ಮ ಡ್ಯಾಡಿ ಜೊತೆ ಸ್ಕೂಟಿಲಿ ಹೋದ. ನಾನು ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗಳು 3 ಜನನು ಬೈಕಲ್ಲಿ ಸವಾರಿ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೇಗಿದೆ ಮನೆ ನೋಡ್ಕೊಂಡು ಬರೋಣ ಒಂದ್ಸಲ. ಹಾಗೆಯೇ ಪ್ಲೀಸ್ ಮನೆ ನೋಡೋಕ್ಕೂ ಮುಂಚೆ ಏನು ಮಾಡಬೇಕಂತ ನಿಮಗೆ ಗೊತ್ತಲ್ಲ, ನಮ್ಮ ಯೂಟ್ಯೂಬ್ ಮಂತ್ರ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಹೋಗೋಣ. ಈಗ ಬೈಕಲ್ಲಿ ನಾವು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ಮನೆ ಹತ್ರ ಒಂದು ಡರ್ಟಿ ಕೆರೆ ಇದೆ. ನೀವು ಹಿಂದಿನ ವೀಡಿಯೋದಲ್ಲಿ ನೋಡೇ ಇರ್ತೀರ. ಇನ್ನೊಂದು ಸಾರಿ ನಿಮಗೊಮ್ಮೆ ಡರ್ಟಿ ಕೆರೆನ ತೋರಿಸೇ ಬಿಡ್ತೀವಿ. ಈ ಸ್ಮೆಲ್ಲಿಂದ ನಮಗೆ ಮನೆ ಒಳಗಡೆ ಇರೋಕ್ಕಾಗ್ತಿಲ್ಲ ಫ್ರೆಂಡ್ಸ್. ಮನೆ ಬಾಗಿಲನ್ನು ಸಹ ತೆಗಿಯೋಕ್ಕಾಗ್ತಿಲ್ಲ. ಸೊಳ್ಳೆಗಳ ಕಾಟ, ಮತ್ತು ಸೊಳ್ಳೆಗಳ್ದು ಏನಾದರೂ ಆಗಲಿ ಹಾವುಗಳ ಕಾಟ ಫ್ರೆಂಡ್ಸ್. ಮೊದಲೇ ಬೇರೆ ನನ್ನ ಮಗಳಿದ್ದಾಳೆ ಮನೆಯಲ್ಲಿ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ನನ್ನ ಮಗಳನ್ನ. ನೋಡಿ ಹೋಗ್ತಾ ಇದ್ವಿ ಗೃಹ ಪ್ರವೇಶಕ್ಕೆ ಫ್ರೆಂಡ್ಸ್. ನಮ್ಮ ರಿಲೇಟಿವೇನೇ ಅವರು. ನಮ್ಮ ಮನೆ ಹತ್ರದಿಂದ ವಾಕೇಬಲ್ ಡಿಸ್ಟೆನ್ಸು. ಅಂದರೆ ಈ ಬಿಸಿಲಲ್ಲಂತೂ ಫಂಕ್ಷನ್ಗಳಿಗೆ ನಡ್ಕೊಂಡು ಹೋಗೋದು ಅಂದರೆ ಉಪ್ಸ ಬಂದಂಗೆ ಆಗುತ್ತೆ. ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಬೆಳಗ್ಗೆನೇ ಇವತ್ತು ತುಂಬ ಫಂಕ್ಷನ್ ಇದ್ದು, ಹಂಗಾಗಿ ನಾನು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಫ್ಯಾಮಿಲಿಯವರೆಲ್ಲ ಮತ್ತು ಡ್ಯಾಡಿನೂ ಊರಿಂದ ಬಂದಿದ್ದರು. ಎಲ್ಲರೂ ಹೋಗ್ತಾ ಇದ್ವಿ. ಡ್ಯಾಡಿ ಮುಂಚೆನೇ ಹೋದರು ಫಂಕ್ಷನ್ಗೆ. ನಾನು ನಮ್ಮ ಹಸ್ಬೆಂಡ್ ನನ್ನ ಮಗಳು ಹೋಗ್ತಾ ಇದ್ದೀವಿ. ನೋಡಿ ಚೆನ್ನಾಗಿರೋ ರೋಡೆಲ್ಲನೂ ಕಾವೇರಿ ವಾಟ್ರ್ ಬರುತ್ತೆ ಅಂತ ಎಲ್ಲನೂ ಕಿತ್ತಿ ಹಾಳ್ಗೆಡ್ಸಿ ಮಡಗಿದ್ದಾರೆ ಫ್ರೆಂಡ್ಸ್. ಮೊದಲು ಇದ್ದಿದ್ದ ರೋಡನ್ನ ಚೆನ್ನಾಗೇ ಬಿಟ್ಟಿದ್ದರೆ ಏನೂ ಆಯ್ತಿರಲಿಲ್ಲ. ಇವಾಗ ಈ ಮಳೆ ಹೋದ್ರಂತೂ ವೆಹಿಕಲಲ್ಲಿ ಹೋಗೋಕ್ಕೋಗಲಿ ನಡೆಯೋಕ್ಕೂ ಸಹ ಸಾಧ್ಯ ಆಗ್ತಾಯಿಲ್ಲ. ನಮ್ಮನೆ ಹತ್ರದಿಂದ ಹೊರಗಡೆ ಹೋಗ್ಬೇಕಾದ್ರೆ ಅಂತಂದರೆ ಗೃಹ ಪ್ರವೇಶ ಮನೆ ಇದೆಯಲ್ಲ ನೋಡಿ, ಪಾಯಿಂಟ್ಸ್ ಆಫ್ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಅಕ್ಕಪಕ್ಕ ಎಲ್ಲ ಗಿಡಗಳೆಲ್ಲ ಇದ್ದಾವೆ. ಡೈಲಿ ನಾನು ವಾಕ್ ಮಾಡೋದು ಇದೇ ರೋಡಲ್ಲಿ ಫ್ರೆಂಡ್ಸ್. ಡೈಲಿ ಇದೇ ರೋಡಲ್ಲಿ ನಾನು ಬೆಳಗಿನ ವಾಕನ್ನು ಸ್ಟಾರ್ಟ್ ಮಾಡ್ತೀನಿ. ಇವಾಗ ಅದೇ ಬೆಳಗ್ಗೆ ಹೋಗ್ಬಿಟ್ಟು ಬಂದೆ, ಮತ್ತು ಅದೇ 11 ಗಂಟೆ ಆಗಿತ್ತು ನಾವು ಹೋಗೋಷ್ಟರಲ್ಲಿ. 11 ಗಂಟೆಗೆ ಹೋಗಿ ತಿಂಡಿ ತಿಂದ್ಕೊಂಡು ಗಿಫ್ಟ್ ಕೊಟ್ಬಿಟ್ಟು ಮತ್ತೆ ಬಂದು ಇನ್ನೊಂದು ಫಂಕ್ಷನ್ಗೆ ರೆಡಿಯಾಗಿ ಹೋಗಬೇಕು. ಇನ್ನೊಂದು ಫಂಕ್ಷನ್ನು ಸಹ ಗೃಹ ಪ್ರವೇಶನೇ ಇದೆ, ಅದಕ್ಕೆ ಹೋಗ್ಬಿಟ್ಟು ಬರಬೇಕು ಫ್ರೆಂಡ್ಸ್. ನೆಕ್ಸ್ಟು ಇದೇ ವಿಡಿಯೋ ಫುಲ್ ಎಂಡ್ವರೆಗೂ ನೋಡಿ. ನಾವು ಯಾವ ಮನೆಗೆ ಹೋಗಿದ್ವಿ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಆ ಮನೆ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋಕ್ಕೂ ಸಾಧ್ಯ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ ಮನೆ. ಹೋಗ್ತಾ ಇದ್ವಿ, ಸಿಗ್ತಾಯಿಲ್ಲ. ನಮ್ಮದು ಬೈಕ್ ಬೇರೆ ಸ್ವಲ್ಪ ಪ್ರಾಬ್ಲಮ್ಮು, ಹಾಗಾಗಿ ಹೆದರಿಕೆಲೆ ಹೋಗ್ತಾ ಇದ್ದೀವಿ. ನನ್ನ ಮಗಳು ಬೇರೆ ನನ್ನ ಮುಂದೆ ಕೂತ್ಕೊಳ್ಳಲ್ಲ, ನಮ್ಮ ಅಮ್ಮನ ಜೊತೆನೇ ಕೂತ್ಕೊಳ್ಳೋದು ಅಂತ ಏನು ಒಂದೇ ಸಮ ಆಟ ಮಾಡ್ತಾ ಇದ್ದಾಳೆ. ನನಗೆ ಸ್ಯಾರಿ ಹಾಕ್ಕೊಂಡು ಬೇರೆ ಕೂತ್ಕೊಳ್ಳೋಕೆ ಬರಲ್ಲ. ಡ್ರೆಸ್ ಹಾಕ್ಕೊಂಡು ಡೈಲಿ ಎಲ್ಲಾದರೂ ಹೋಗ್ಬೇಕಂದ್ರೆ ಬೈಕಲ್ಲಿ ಹೋಗ್ತಿದ್ದು. ಅಷ್ಟು ಬಿಟ್ಟರೆ ಸ್ಯಾರಿ ತುಂಬ ದಿನಗಳಾದಮೇಲೆ ಸ್ಯಾರಿ ಹಾಕ್ಕೊಂಡು ಒಂದು ಸೈಡ್ ಕೂತ್ಕೊಂಡು ಹೋಗಬೇಕು. ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಸಿಕ್ತು ನೋಡಿ, ಇನ್ನೊಂದೇ ನಿಮಿಷ ಸಿಕ್ತು ನೋಡಿ. ಇಲ್ಲಿ ಈ ಕಡೆ ಎಲ್ಲ ಆವಾಗೆಲ್ಲ ಜಮೀನು ಮಾಡಿಕೊಂಡು ಬೆಳೆ ಬೆಳೀತಾಯಿದ್ರು. ಇವಾಗೆಲ್ಲ ರೈತರು ಜೀವನನ ಹಾಳು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ರೈತರು ಕೊಟ್ಟಿರೋದಕ್ಕೆ ಅಲ್ವಾ ಸೈಟ್ಗಳಾಗಿರೋದು ಇಲ್ಲಿ, ಮತ್ತು ಮನೆಗಳು ಕಟ್ಟೋ ಥರನೂ ಆಗಿರೋದು. ಇಲ್ಲಿ ನೋಡಿ ತುಂಬ ಕಿಲೋಮೀಟ್ರ್ಗಳವರೆಗೂ ಎಲ್ಲೂ ಸಹ ಜಮೀನು ಮಾಡೋ ಅಂಥವ್ರು ಯಾರೂ ಇಲ್ಲ. ಅಂದರೆ ಬೆಳೆ ಬೆಳೆಯೋವಂಥವ್ರು ಯಾರೂ ಇಲ್ಲ ಫ್ರೆಂಡ್ಸ್. ಎಲ್ಲರೂ ಸೈಟ್ ಮಾಡಿ ಮಾರೋರೇ ಆಗಿಬಿಟ್ಟಿದ್ದಾರೆ. ಮತ್ತು ಅದಕ್ಕೋಸ್ಕರ ಇವಾಗ ಜಮೀನಿಗಿಂತ 1 to ಡಬಲ್ ಬೆಲೆ ಸೈಟ್ಗಳಿಗೆ ಆಗಿಬಿಟ್ಟಿದೆ ನೋಡಿ. ಅಲ್ಲೇ ಕಾಣಿಸ್ತಾ ಇದೆ ನಮ್ಮ ಗೃಹ ಪ್ರವೇಶದ ಮನೆ.
ಅಂತೂ ಇಂತೂ ಗೃಹ ಪ್ರವೇಶದ ಮನೆಗೆ ಬಂದ್ವಿ. ಹೊಸ ಮನೆಗೆ ನೋಡಿ, ಹೊಸ ಮನೆ ಹೇಗಿದೆ ಅಂತ ನಾವು ಇಲ್ಲೇ ನಿಲ್ಲಿಸ್ಬಿಟ್ಟು ಸೈಡಲ್ಲಿ ಇಳ್ಕೊಂಡು ಹೋಗ್ತಾ ಇದ್ವಿ. ನನ್ನ ಮಗಳಂತೂ ಇಳಿದ್ಲು. ಅವಳೇ ಬಿಟ್ಟ ತಕ್ಷಣ ನೋಡಿ, ಇಲ್ಲಿ ಇಳಿದ ತಕ್ಷಣ ಹೋಗ್ತಾ ಇದ್ದಾಳೆ ಫ್ರೆಂಡ್ಸ್. ಎಷ್ಟು ಹೇಳಿದ್ರು ಕೊಡಪ್ಪ ಕೈನ, ವೆಹಿಕಲ್ ಬರುತ್ತೆ ಅಂತ ಹೇಳಿದ್ರು ಕೇಳ್ತಾಯಿಲ್ಲ. ಅವಳ ಪಾಡ್ಗಳು ಹೋಗ್ತಾ ಇದ್ದಾಳೆ. ಸದ್ಯ ಆಯ್ತಮ್ಮ, ವೆಹಿಕಲ್ ಬಂದುಬಿಡ್ತವೆ, ಎತ್ಕೊಮ್ಮ ಅಂದ್ಕೊಂಡು ಈಗ ಎತ್ಕೊಂಡು, ನನಗಂತೂ ಇಲ್ಲಿ ಜಾಮ್ ಆಗಿಬಿಟ್ಟಿದೆ, ಈ ಕಡೆ ಹೋಗೋಕ್ಕಾಗಲ್ಲ, ಆ ಸೈಡ್ ಸುತ್ಕೊಂಬರ್ಬೇಕಲ್ಲ ಅಂಥೇಳಿ ಡ್ರೈನೇಜ್ನ ದಾಟಿ ಒಳಗಡೆ ಹೋಗ್ತಾ ಇದ್ದೀವಿ. ಅವ್ರ ಮನೆ ಒಳಗಡೆ ಬನ್ನಿ, ಏನೇನು ಪೂಜೆ ಮಾಡಿದ್ದಾರೆ ಇವತ್ತು ನೋಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಬರೋಣ ಫ್ರೆಂಡ್ಸ್. ನನ್ನ ಮಗಳು ನಾನು ಎತ್ಕೊಳ್ಳೋದು ಬೇಡ ಅಂಥೇಳಿ ಅವ್ರ ಅಪ್ಪನೇ ಎತ್ಕೊಂಡು ಹೋಗ್ತಿದ್ದಾರೆ. ನಾನು ಅದರ ನಿಜ ಬೀಳ್ತಿದ್ದೆ ಅವಳನ್ನ ಎತ್ಕೊಂಡು. ಸೀರೆ ಹಾಕ್ಕೊಂಡಂತೂ ನಡೆಯೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನೋಡಿ ಮನೆ ಔಟ್ಲುಕ್ಕೆ ಹೇಗಿದೆ ಅಂತ. ತಿಂಡಿ ತಿಂದ್ಕೊಂಡು ಎಲ್ಲರೂ ಟೀ ಕಾಫಿ ಕುಡಿತಾ ಇದ್ದಾರೆ. ನಾವು ಒಳಗಡೆ ಹೋಗಿ ದೇವ್ರ ಪೂಜೆ ಮಾಡ್ಕೊಂಡು ಬಂದು ಆಮೇಲೆ ತಿಂಡಿ ತಿನ್ನೋಣ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಮನೆ ಕಟ್ತಾಯಿದ್ದೀವಿ ಅಲ್ವಾ, ನಮ್ಮ ಮನೆಯವ್ರು ನೋಡ್ತಿದ್ದಾರೆ ಎಲ್ಲೆಲ್ಲಿ ಏನೇನು ಹಾಕ್ಸಿದಾರಪ್ಪ, ಏನೇನು ಮಾಡಿದ್ದಾರೆ, ನಾವು ಯಾವ ಥರ ಮಾಡಿಸೋದು ಅಂತ ಇವಾಗಲೇ ಕ್ಯಾಲ್ಕುಲೇಷನ್ ಹಾಕೋತವ್ರೆ ಫ್ರೆಂಡ್ಸ್. ಯಾವ ಥರ ಮಾಡಿಸ್ತಾರೋ, ಹೆಂಗೆ ಮಾಡಿಸ್ತಾರೋ ಒಂದು ಗೊತ್ತಾಯ್ತಲ್ಲ ನನಗಂತೂ. ಸ್ಲಿಪ್ಪರ್ ಅಲ್ಲೇ ಹೊರಗಡೆನೇ ಬಿಟ್ವಿ. ನೆಕ್ಸ್ಟ್ ಇನ್ನೂ ಪೂಜೆ ಎಲ್ಲ ಮುಗ್ದಿಲ್ಲ, ಒಳಗಡೆ ಹೋಗ್ತಾ ಇದ್ದೀನಿ. ನೋಡೋಣ ಹೇಗೆ ಮಾಡಿದ್ದಾರೆ. ತುಂಬ ದಿನ ಅಂದರೆ ಅವಾಗವಾಗ ಬಂದು ಹೋಗ್ತಿದ್ವಿ. ಈಗ ಸ್ವಲ್ಪ ಒಂದು 4-5 ತಿಂಗಳಾಯಿತು ಅವ್ರ ಮನೆಗೆ ಬಂದು. ಏನು ಮಾಡಿದ್ದಾರೆ, ಏನು ಎತ್ತು ಅಂತ ಏನೂ ನೋಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ ಒಳಗಡೆ ಹೋಗಿ ಹೇಗೆ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ತುಂಬ ಸಿಂಪಲ್ಲಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಅವರೆಲ್ಲ ಬಂದು ಕೂತಿದ್ದಾರೆ. ಬನ್ನಿ, ನಮ್ಮದು ಹೆಣ್ಮಕ್ಳದು ಇಷ್ಟ ಆಗೋಂತಹ ಪ್ಲೇಸ್ ಯಾವುದಪ್ಪ ಅಂತ ಅಂದರೆ ಕಿಚನ್. ನೋಡಿ, ಇಲ್ಲಿ ಎಲ್ಲ ಅವರು ವಾಲ್ ಪೇಂಟ್ ಮಾಡಿಸಿದ್ದಾರೆ. ತುಂಬ ನನಗಂತೂ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್ ಈ ವಾಲ್ ಪೇಂಟು. ನಿಮಗೆಲ್ಲರಿಗೂ ಯಾರೆಲ್ಲ ಇವಾಗ ಕನ್ಸ್ಟ್ರಕ್ಷನ್ ಮಾಡಿಸ್ತಾಯಿದ್ದೀರಾ ಅವ್ರಿಗೂ ನೋಡಿ ಪೇಂಟು ಕಾಪಿ ಮಾಡೋದಾರೆ ಮಾಡಿ ಫ್ರೆಂಡ್ಸ್. ದೇವ್ರ ಮನೆಯೂ ಚೆನ್ನಾಗಿದೆ. ನೋಡಿ, ಅಡುಗೆ ಮನೆ ಏರಿಯಾ, ಗ್ಯಾಸ್ ಇಟ್ಕೊಂಡು ಈ ಕಲರ್ದೆಲ್ಲ ಕಿಚನ್ ಮಾಡಿಸ್ಕೊಂಡಿದ್ದಾರೆ. ಈ ಥರ ಚೆನ್ನಾಗಿದೆ ಫ್ರೆಂಡ್ಸ್. ಕಳಸ ಏನೋ ಬೆಳಗ್ಗೆನೇ ತಂದಿಟ್ಟಿದ್ದಾರೆ. ಕಳಸನ ನಾವು ದೇವ್ರ ಮನೇಲಿ ಇರ್ತೀವಿ, ಇವ್ರು ಯಾಕೋ ಸ್ಲ್ಯಾಬ್ ಮೇಲೆ ಇಟ್ಟವ್ರೆ, ಕನ್ಫ್ಯೂಷನ್ ಆಗ್ತಿದೆ ಎಲ್ಲ ಅಂತಲೂ ಹೇಳ್ಕೊಂಡು ಹಿಂದೆ ಒಂದು ಸಲ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಡೋರ್ ಹಿಂಭಾಗ ಸ್ಟೋರ್ ರೂಮ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಡೋರ್ ಆಯಿತು. ಈಗ ನೋಡೋಣ ಅಂದ್ಬಿಟ್ಟು ಮತ್ತೆ ಕಿಚನ್ಗೆ ಬಂದು ಕಿಚನ್ನಿಂದ ಹೊರಗಡೆ ಹೋಗ್ತಾ ಇದ್ದೀನಿ.
ನಮ್ಮ ಪುರೋಹಿತರು ಪೂಜೆ ಮಾಡಿಸ್ತಾ ಇದ್ದಾರೆ. ಮೈಕು ಎಲ್ಲನೂ ಹಾಕ್ಬಿಟ್ಟಿದ್ದಾರೆ. ಇಲ್ಲೊಂದು ಬೆಡ್ರೂಮ್ ಬರುತ್ತೆ ನೋಡಿ ಫ್ರೆಂಡ್ಸ್. ವಾಲ್ ಪೇಂಟ್ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂತ. ಲುಕ್ ವೈಸ್ ತುಂಬ ಚೆನ್ನಾಗಿದೆ. ಇದು ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಫ್ರಂಟಲ್ಲಿ ನಾನು ನೋಡಿರಲಿಲ್ಲ ಅಲ್ವಾ, ಹಾಗಾಗಿ ಫ್ರಂಟಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಅಂತ ಹೋದೆ. ಫ್ರಂಟಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಮಾಡಿದ್ದಾರೆ. ಒಂದು ಸ್ಮಾಲು ಫಿಶ್ಗಳನ್ನ ತಂದಿಟ್ಟು ಸಾಕೋಣ ಅಂತೇಳಿ ಈ ಥರ ಇಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲೊಂದು ಹಾಕ್ಸಿದ್ದಾರೆ ಆ ಥರ. ನೆಕ್ಸ್ಟ್ ಆಯಿತು ಫ್ರೆಂಡ್ ನೋಡಿ ಎಲ್ಲನೂ. ಇವಾಗ ತಿಂಡಿಗೆ ಹೋಗೋಣ. ತಿಂಡಿ ಮಾಡಿಟ್ಬಿಟ್ಟು ಬಂದು ಆಮೇಲೆ ಫೋಟೋ ಗಿಟೋ ತೆಗೆಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಗೃಹ ಪ್ರವೇಶ ಇದೆಯಲ್ಲ ಅದಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಅದು ಮುಗಿಸ್ಕೊಂಡು ಇವಾಗ ತಿಂಡಿಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ತಿಂಡಿ ಇಡ್ಲಿ, ಆಹಾ ಚಟ್ನಿ, ದೋಸೆ, ಸಾಂಬಾರ್. ನನ್ನ ಮಗಳಿಗೂ ಒಂದು ಜಾಗ ಬೇಕು. ಇವಾಗ ಅವಳು ಬೇರೆ ಇಲ್ಲ ಅಂದರೆ ಬೇರೆ ಹೊಡೆದು ಹಾಕ್ಬಿಡ್ತಾಳೆ ಆತೆಗೆ. ಬನ್ನಿ ಇಡ್ಲಿ ಚಟ್ನಿ ಸಾಂಬಾರು ತಿನ್ಕೊಂಡು ನೆಕ್ಸ್ಟ್ ಇನ್ನೊಂದು ಗೃಹ ಪ್ರವೇಶಕ್ಕೆ ಹೋಗಿ ಅಟೆಂಡ್ ಮಾಡಿಬಿಟ್ಟು ಬರೋಣ. ಮನೆ ಹತ್ರನೂ ಬೇರೆ ಕೆಲ್ಸಕ್ಕೆ ಬಂದಿದ್ದಾರೆ ಫ್ರೆಂಡ್ಸ್. ನೋಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸುಷ್ಮಾ ಕುಟುಂಬ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.